ಇವತ್ತು ನಾನು ಆಲೂ ಭುಜಿಯಾ ಮಾಡ್ತಾಯಿದ್ದೀನಿ. ಆಲೂ ಭುಜಿಯಾನ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಬಾಯ್ಲ್ಡ್ ಆ್ಯಂಡ್ ಸ್ಮ್ಯಾಶ್ಡ್ ಪೊಟ್ಯಾಟೊ 1/4 kg ಹಾಕ್ತಾಯಿದ್ದೀನಿ. 1½ ಬೌಲ್ ಕಡಲೆ ಹಿಟ್ಟು, 3/4 ಸ್ಪೂನ್ ಪಿಂಕ್ ಸಾಲ್ಟ್, ಟರ್ಮರಿಕ್ 3 ಪಿಂಚ್, 3/4 ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ಆಯಿಲ್, 1/4 ಲೆಮನ್ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ನಂತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈಗ ಆಲೂ ಭುಜಿಯಾ ಹಾಕೋದಕ್ಕೆ ಮೋಲ್ಡನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೋಲ್ಡಿಗೆ 1 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಗ್ರೀಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಹಿಟ್ಟು ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಬರುತ್ತೆ. ನಾನೀಗ ಮೋಲ್ಡಿಗೆ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಮೀನ್ವೈಲ್ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲೂ ಭುಜಿಯಾ ಹಾಕೋದಕ್ಕೆ ಮೋಲ್ಡ್ ರೆಡಿಯಾಗಿದೆ. ಎಣ್ಣೆ ಹೀಗೆ ಕಾದಿದೆ. ಕಾದಿರೋ ಎಣ್ಣೆಗೆ ಆಲೂ ಭುಜಿಯಾವನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ, ಆಲೂ ಭುಜಿಯಾ ಹಾಕಿದ್ಮೇಲೆ ಎಣ್ಣೆ ನೊರೆ ಬಿಟ್ಕೊಂಡಿದೆ. ಸೊ ಆವಾಗ ನೀವು ಫ್ರೈ ಮಾಡೋದಕ್ಕೆ ಹೋದರೆ ಆಲೂ ಭುಜಿಯಾ ಬ್ರೇಕ್ ಆಗುತ್ತೆ. ನೊರೆ ಎಲ್ಲ ಹೋದ್ಮೇಲೆ ಫ್ಲಿಪ್ ಮಾಡಿಕೊಂಡು ಮತ್ತೊಂದು ಸೈಡ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಫ್ರೈ ಆಗಿದೆ. ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ನೋಡಿ, ಈಗ ನಾನು ಕರೆದಿರೋ ಆಲೂ ಭುಜಿಯಾ ಮೇಲೆ ಚಾಟ್ ಮಸಾಲವನ್ನು ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಸ್ಪ್ರಿಂಕಲ್ ಮಾಡಿಕೊಂಡು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ರಿಸ್ಪಿ ಆ್ಯಂಡ್ ಸ್ಪೈಸಿ ಆಲೂ ಭುಜಿಯಾ ಈಸ್ ರೆಡಿ ಟು ಈಟ್. ನಿಮಗೂ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಹಾಗಾದರೆ ಒಮ್ಮೆ ಟ್ರೈ ಮಾಡಿ, ಹೇಗಾಯ್ತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.